ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ನಿಕಲ್ ಗೋವರ್ಧನ್. ಈ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವೇನಪ್ಪ ಅಂತಂದರೆ ನಮ್ಮೊಂದು ನ್ಯೂ ಚಾನಲ್ಗೆ ಬಂದ್ಬಿಟ್ಟು ನೇಮನ್ನು ಸರ್ಚ್ ಮಾಡೋದು ಅಥವಾ ನೇಮನ್ನು ಜನರೇಟ್ ಮಾಡೋದು ಅಥವಾ ನೇಮನ್ನು ಹುಡುಕೋದು ಭಾಳ ಕಷ್ಟ ಆಗುತ್ತೆ. ನಮ್ಮ ಒಂದು ಚಾನಲ್ನ ನೇಮ್ ಏನು ಇಡಬೇಕಂತ ಅರ್ಥ ಆಗಲ್ಲ. ಅಂಥ ಸಮಯದಲ್ಲಿ ಮಾತ್ರ ಈ ಒಂದು ವಿಡಿಯೋ ನಿಮಗೆ ಇಂಥ ಒಂದು ಕ್ಯಾಟಗರಿದವರಾಗಿದ್ದರೆ ಇಂಥ ಒಂದು ಚಾನಲ್ನ ನೇಮ್ ಚೇಂಜ್ ಮಾಡಬೇಕಾಗಿದ್ದವರು ಈ ಒಂದು ವಿಡಿಯೋನ ತಪ್ಪದೇ ನೋಡಿ, ಕಂಪ್ಲೀಟಾಗಿ ನೋಡಿ. ಅವಾಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ನಮ್ಮೊಂದು ಚಾನಲ್ ನೇಮ್ನ ಯಾವ ರೀತಿ ಜನರೇಟ್ ಮಾಡಬೇಕು ಅಥವಾ ಯಾವ ರೀತಿ ಒಂದು ಒಳ್ಳೆ ನೇಮ್ನ ನಾವು ಸಜೆಸ್ಟ್ ಮಾಡ್ಬೋದು ಅಂತ. ಇಲ್ಲಿ ಮೊದಲಿಗೆ ಬಂದ್ಬಿಟ್ಟು ಏನಪ್ಪ ಅಂದರೆ ನಾವು ಬಂದ್ಬಿಟ್ಟು ಎಷ್ಟು ನೇಮ್ನ ಚೇಂಜ್ ಮಾಡಬೇಕಾಗುತ್ತೆ. ಪದೇ ಪದೇ ಒಂದು ಯೂಟ್ಯೂಬರ್ಸ್ನ ನೋಡಿ ಪದೇ ಒಂದು ಚಾನಲ್ ನೇಮ್ನ ಚೇಂಜ್ ಮಾಡ್ತಿರ್ತಾರೆ. 3-4 ಸಲ ಆಗಿದ್ರು ಅದು ಸೆಟ್ ಆಗ್ತಾ ಇರಲ್ಲ. ಅದಕ್ಕೆ ನಾವು ಬಂದ್ಬಿಟ್ಟು ಯಾವಾಗಲೂ ಮೊದಲೇದಾಗಿ ಫಸ್ಟ್ ಟೈಮ್ ಯಾವ ರೀತಿ ನಮ್ಮ ಒಂದು ಚಾನಲ್ನ ನೇಮ್ನ ಕಂಡುಹಿಡಬೇಕಾಗುತ್ತೆ ಅದನ್ನ ಜನರೇಟ್ ಮಾಡಬೇಕಲ್ಲ. ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇದರಿಂದ ಏನಪ್ಪ ಅಂದರೆ ನಮಗೆ ಲಾಭ ಏನಪ್ಪ ಅಂತಂದರೆ ನಾವು ಮತ್ತೆ ಈ ಒಂದು ಚಾನಲ್ ನೇಮ್ನ ಮತ್ತೆ ಚೇಂಜ್ ಮಾಡೋಕ್ಕೆ ಅವಶ್ಯಕತೆ ಇರಲ್ಲ. ಹೌದಾ? ಇಲ್ಲಿ ಬಂದ್ಬಿಟ್ಟು ನಾವು ಮೊದಲಿಗೆ ಏನು ಮಾಡಬೇಕು, ಯಾವ ರೀತಿ ಒಂದು ಸ್ಟೆಪ್ಸ್ನ ಅಳವಡಿಸ್ಕೊಳ್ಬೇಕು, ನಮ್ಮ ಒಂದು ಚಾನಲ್ನ ನೇಮ್ನ ಕರೆಕ್ಟಾಗಿ ಹುಡುಕ್ಬೇಕಂದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಅವಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ನಿಷ್ಟು ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ನಾವು ಒಂದು ನೇಮ್ನ ಸಜೆಸ್ಟ್ ಮಾಡ್ತಿದ್ದೀವಿ ಅಂದರೆ ಒಂದು ನೇಮ್ನ ಅಂದ್ಕೊಂಡಿದ್ದೀವಿ ಅಂತ ಅಂದರೆ ಅದನ್ನ ಬಂದುಬಿಟ್ಟು ಫಸ್ಟ್ ಯೂಟ್ಯೂಬ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ಸರ್ಚ್ ಬಾರ್ ಇರುತ್ತಲ್ಲ, ಆ ಸರ್ಚ್ ಬಾರ್ನಲ್ಲಿ ನಾವು ಅಂದ್ಕೊಂಡಿದ್ದ ಒಂದು ವಿಡಿಯೋ ಅಂದರೆ ಯೂಟ್ಯೂಬ್ ಚಾನಲ್ ನೇಮ್ನ ಹಾಕಬೇಕಾಗುತ್ತೆ. ಫಸ್ಟ್ ಅಲ್ಲಿ ಹಾಕಿದ ಮೇಲೆ ಸರ್ಚ್ ಕೊಟ್ಟ ಮೇಲೆ ಅಲ್ಲಿ ಬಂದು ನಮಗೆ ತೋರಿಸುತ್ತೆ, ಶೋ ಆಗುತ್ತೆ ಎಷ್ಟೆಲ್ಲ ಚಾನಲ್ಸ್ ಈ ಒಂದು ನೇಮ್ ಮೇಲೆ ಇದ್ದಾವೆ ಅಂತ. ಅವಾಗ ಬಂದುಬಿಟ್ಟು ನಾವು ಅಲ್ಲಿ ಸಜೆಸ್ಟ್ ಮಾಡಬೇಕಾಗುತ್ತೆ ಅಥವಾ ನೋಡಬೇಕಾಗುತ್ತೆ. ಇದರಿಂದ ಏನಪ್ಪ ಅಂತಂದರೆ ನಮ್ಮ ಒಂದು ಚಾನಲ್ನ ನೇಮ್ನ ಇಲ್ಲಿ ಯಾರಾದರೂ ಇದ್ದಾರಾ ಅಂದರೆ ಆಲ್ರೆಡಿ ಇದನ್ನು ನೇಮ್ ಮೇಲೆ ಬಂದುಬಿಟ್ಟು ಆಲ್ರೆಡಿ ಒಂದು ಅಕೌಂಟ್ನ ಓಪನ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅಲ್ಲಿಂದ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಮೊಬೈಲ್ ಇಂಟರ್ಫೇಸ್ಗೆ ಹೋಗೋಣ, ಅಲ್ಲಿಂದ ನಿಮಗೆ ತೋರಿಸ್ತೀನಿ. ಇದರಿಂದ ಬಂದುಬಿಟ್ಟು ಏನಪ್ಪ ಅಂದರೆ ನಿಮಗೆ ಒಳ್ಳೆ ನೇಮ್ ಅನ್ನೋದು ಜನರೇಟ್ ಆಗುತ್ತೆ ಅಂತ ಹೇಳೋಕ್ಕಾಗುತ್ತೆ. ಫ್ರೆಂಡ್ಸ್, ನಾವು ಮೊದಲಿಗೆ ಬಂದುಬಿಟ್ಟು ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳೋಣ. ಮಾಡ್ಕೊಂಡ್ಮೇಲೆ ನಾವು ಬಂದುಬಿಟ್ಟು ಸರ್ಚರ್ ವೆಬ್ ಅಡ್ರೆಸ್ ಅಂತಿದೆಯಲ್ಲ ಅಲ್ಲಿ ಬಂದುಬಿಟ್ಟು ಯೂಟ್ಯೂಬ್ ಚಾನಲ್ ನೇಮ್ ಜನ್ರೇಟರ್ ಅಂತಿದೆಯಲ್ಲ, ನೇಮ್ ಜನ್ರೇಟರ್ ಅಂತ ಇಲ್ಲಿ ಬಂದುಬಿಟ್ಟು ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಬಂದುಬಿಟ್ಟು ಸರ್ಚ್ ಕೊಡೋಣ. ಸರ್ಚ್ ಕೊಟ್ಟ ಮೇಲೆ ನಮ್ಗೆ ಇಲ್ಲಿ ಬಂದುಬಿಟ್ಟು ಯೂಟ್ಯೂಬ್ ನೇಮ್ ಜನ್ರೇಟರ್ ಅಂತ ಬರುತ್ತಲ್ಲ, ಫಸ್ಟ್ ಒನ್ ಬಂದುಬಿಟ್ಟು ಅದನ್ನು ಓಕೆ ಮಾಡೋಣ. ಇಷ್ಟು ನಾವು ಸರ್ಚ್ ಮಾಡಿದ್ಮೇಲೆ ನಮಗೆ ಇಂಟರ್ಫೇಸ್ ಅನ್ನೋದು ಈ ರೀತಿ ಕಾಣುತ್ತೆ. ಇಲ್ಲಿ ಬಂದುಬಿಟ್ಟು ಫಸ್ಟಿಗೆ ನಾವು ಇಂಟರ್ ವರ್ಡ್ಸ್ ಆ್ಯಂಡ್ ಕ್ಲಿಕ್ ಜನ್ರೇಟರ್ ಅಂತಿದೆಯಲ್ಲ ಅಲ್ಲಿ ಬಂದುಬಿಟ್ಟು ಓಕೆ ಮಾಡೋಣ. ಇಲ್ಲಿ ಬಂದುಬಿಟ್ಟು ನಮಗೆ ಒಂದು ನೇಮ್ ಕೊಡಬೇಕಾಗುತ್ತೆ. ಆ ಒಂದು ನೇಮ್ ಮೇಲೆ ಅದು ಬಂದುಬಿಟ್ಟು ನಮಗೆ ಸಜೆಸ್ಟ್ ಮಾಡುತ್ತೆ ಯಾವ ರೀತಿ ನಮ್ಮ ಒಂದು ಚಾನಲ್ನ ನೇಮ್ನ ನೀವು ಇಡಬೇಕಂತ ಅಂದ್ಕೊಂಡಿದ್ದೀರಂತ. ಇಲ್ಲಿ ಬಂದುಬಿಟ್ಟು ಪದಗಳನ್ನು ನಮೂದಿಸಿ ಅಂತಿದೆಯಲ್ಲ, ನನ್ನ ಹೆಸರು ಗೋವರ್ಧನ್ ಅಂತಿದೆಯಲ್ಲ, ಅದಕ್ಕೆ ಗೋವರ್ಧನ್ ಅಂತೇಳಿ ಟೈಪ್ ಮಾಡ್ತೀನಿ ಮೊದಲಿಗೆ. ಇಲ್ಲಿ ಬಂದುಬಿಟ್ಟು ಸರ್ಚ್ ಕೊಡ್ತೀನಿ. ಸರ್ಚ್ ಕೊಟ್ಟ ಮೇಲೆ ಇಲ್ಲಿ ಬಂದುಬಿಟ್ಟು ಪ್ಯಾಟ್ರೋಲ್ ಗೋವರ್ಧನ್, ಪ್ರಾಪರ್ ಗೋವರ್ಧನ್ ಅಂತ ಭಾಳಷ್ಟು ನೇಮ್ಸ್ ಬಂದುಬಿಟ್ಟು ಇಲ್ಲಿದೆ. ನಮ್ಗೆ ಇಲ್ಲಿ ಬಂದುಬಿಟ್ಟು ಭಾಳಷ್ಟು ಶೋ ಮಾಡುತ್ತೆ. ಎಷ್ಟೆಲ್ಲ ನಿಮಗೆ ಆಗುತ್ತೆ ಅಷ್ಟೆಲ್ಲ ಚಾನಲ್ಸ್ನ ಇಲ್ಲಿ ಬಂದುಬಿಟ್ಟು ನೋಡ್ಬೋದು. ನಮಗೆ ಯಾವ ರೀತಿ ಒಂದು ಯುನೀಕ್ ಆಗಿರುವ ಒಂದು ಚಾನಲ್ ನೇಮ್ ಇಡಬೇಕಾದ್ರೆ ಇಲ್ಲಿ ಬಂದುಬಿಟ್ಟು ನಾವು ಜನ್ರೇಟ್ನಲ್ಲಿ ಚೆಕ್ ಮಾಡ್ಬೋದಾಗುತ್ತೆ. ಇಲ್ಲಿ ಬಂದುಬಿಟ್ಟು ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ನೇಮ್ಗಿಂತ ಇನ್ನೊಂದು ರೀತಿ ಚೆಕ್ ಮಾಡ್ಬೋದು. ಯಾವ ರೀತಿ ಅಪ್ಪ ಅಂತಂದರೆ ಅದು ಕೆಟಗರಿ ವೈಸ್ ಚೆಕ್ ಮಾಡ್ಬೋದು. ಇಲ್ಲಿ ಬಂದುಬಿಟ್ಟು ನಾವು ಟೆಕ್ ರಿಲೇಟೆಡ್ ಅಂದರೆ ಕೆಟಗರಿ ರಿಲೇಟೆಡಲ್ಲಿ ಬಂದರೆ ಇಲ್ಲಿ ಬಂದುಬಿಟ್ಟು ಗೋವರ್ಧನ್ ಟೆಕ್ ಅಂತಿದೆಯಲ್ಲ ಅದನ್ನ ಬಂದುಬಿಟ್ಟು ಇಲ್ಲಿ ನೋಡೋಣ. ಈಗ ಯಾವ ರೀತಿ ಈ ಒಂದು ಜನ್ರೇಟ್ ಮಾಡಿದಾಗ ಯಾವ ರೀತಿ ನಮಗೆ ನೇಮ್ಸ್ ಅನ್ನೋದು ಇಲ್ಲಿ ಬಂದು ನಮಗೆ ಜನ್ರೇಟ್ ಆಗುತ್ತೆ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಜನ್ರೇಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ಬಂದುಬಿಟ್ಟು ನಮಗೆ ಕಾಣ್ತಾ ಇದೆ ಗ್ರಾಸ್ ಟೆಕ್, ಪ್ರೂಫ್, ಗೋವರ್ಧನ್ ಮತ್ತು ಬ್ಲ್ಯಾಂಡ್ ಸ್ಟ್ಯಾಕ್, ಮೋಟರ್ ಟೆಕ್ ಭಾಳಷ್ಟು ನೇಮಲ್ಲೂ ಇಲ್ಲಿ ಬಂದುಬಿಟ್ಟು ನಮಗೆ ಬಂದುಬಿಟ್ಟು ಸಜೆಸ್ಟ್ ಮಾಡುತ್ತೆ. ಹೌದಾ? ಇಲ್ಲಿ ಬಂದುಬಿಟ್ಟು ನಮಗೆ ಇದರಲ್ಲಿ ಬಂದುಬಿಟ್ಟು ಯುನೀಕ್ ನೇಮ್ಸ್ ಇರುತ್ತೆ ಮತ್ತು ಫೇಮಸ್ ನೇಮ್ಸ್ ಕೂಡ ಇಲ್ಲಿ ಬಂದುಬಿಟ್ಟು ನಮಗೆ ಕಾಣುತ್ತೆ. ಇಲ್ಲಿ ಬಂದುಬಿಟ್ಟು ನಮಗೆ ಯಾವ ರೀತಿ ಬೇಕು ಈ ಒಂದು ಟೆಕ್ನ ಬಗ್ಗೆ ಇಲ್ಲಿ ಬಿಟ್ಟು ಹಾಗೇನು ನೀವು ಸರ್ಚ್ ಮಾಡ್ಬೋದಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಯಾವುದೇ ಒಂದು ನೇಮ್ನ ನೀವು ಅಂದ್ಕೊಂಡ ಮೇಲೆ ಅದನ್ನ ಬಂದುಬಿಟ್ಟು ನಾವು ಏನು ಮಾಡಬೇಕಪ್ಪ ಅಂತಂದರೆ ನೆಕ್ಸ್ಟ್ ಬಂದುಬಿಟ್ಟು ಯೂಟ್ಯೂಬ್ನಲ್ಲಿ ಓಕೆ ಮಾಡೋಣ. ಅಲ್ಲಿ ಬಂದುಬಿಟ್ಟು ಈ ಒಂದು ನೇಮ್ನ ನೋಡೋಣ. ಇಲ್ಲಿ ಬಂದುಬಿಟ್ಟು ಏನಪ್ಪ ಅಂತಂದರೆ ಇಲ್ಲಿ ಬಂದುಬಿಟ್ಟು ನಾನು A1 ಗೋವರ್ಧನ್ ಅಂತಿದ್ದಲ್ಲ ಅದನ್ನ ಬಂದುಬಿಟ್ಟು ಸೆಲೆಕ್ಟ್ ಮಾಡ್ತೀನಿ. ಈ ಒಂದು ಚಾನಲ್ ನೇಮ್ನ ಕೊಟ್ಟ ಮೇಲೆ ನಾವೇನಪ್ಪ ಅಂತಂದರೆ ಮೊದಲಿಗೆ ಬಂದುಬಿಟ್ಟು ಇದನ್ನು ನಾವು ಯೂಟ್ಯೂಬ್ನಲ್ಲಿ ಬಂದುಬಿಟ್ಟು ಚೆಕ್ ಮಾಡಬೇಕಾಗುತ್ತೆ ಈ ಒಂದು ನೇಮ್ ಮೇಲೆ ಆಲ್ರೆಡಿ ನೇಮ್ ಜನ್ರೇಟ್ ಆಗಿದೆಯಾ ಇಲ್ಲ ಅಂತ. ಬನ್ನಿಗೆ ಯೂಟ್ಯೂಬ್ ಇಂಟರ್ಫೇಸ್ಗೆ ಹೋಗೋಣ, ಅಲ್ಲಿಂದ ನಿಮಗೆ ತೋರಿಸ್ತೀನಿ. ಮೊದಲಿಗೆ ಇಲ್ಲಿ ಬಂದುಬಿಟ್ಟು ನಾವು ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳೋಣ. ಅಲ್ಲಿ ಬಂದುಬಿಟ್ಟು ಸರ್ಚ್ ಬಾರ್ನ ಓಪನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ನಾವು ಯಾವುದೇ ಒಂದು ಚಾನಲ್ ನೇಮ್ನ ಅಂದ್ಕೊಂಡಿರ್ತೀವಲ್ಲ
ಇಲ್ಲಿ ಬಂದುಬಿಟ್ಟು ನಾವು ಯಾವುದೇ ಒಂದು ಚಾನಲ್ ನೇಮ್ನ ಫಸ್ಟ್ ಬಂದುಬಿಟ್ಟು ಇಲ್ಲಿ ಸರ್ಚ್ ಮಾಡಿದಾಗ ಏನಪ್ಪ ಅಂತಂದರೆ ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ ಮತ್ತು ಎಷ್ಟು ಚಾನಲ್ಸ್ ಇದ್ದಾವೆ ಈ ಒಂದು ನೇಮ್ ಮೇಲೆ ಅಂತ ಗೊತ್ತಾಗುತ್ತೆ. ಅದರಿಂದ ಬಂದುಬಿಟ್ಟು ನಾವು ಚಾನಲ್ನ ಈ ಒಂದು ನೇಮ್ ಮೇಲೆ ಯೂಟ್ಯೂಬ್ನಲ್ಲಿ ಓಪನ್ ಮಾಡಬೇಕಾ ಇಲ್ಲ ಅನ್ನೋದು ನಮ್ಮ ಮೇಲೆ ಬಿಟ್ಟಿರುತ್ತೆ. ಇಲ್ಲಿ ಬಂದುಬಿಟ್ಟು ನಾವು ನೋಡಿದ್ವಲ್ಲ A1 ಗೋವರ್ಧನ್ ಅಂತ, ಅದನ್ನೇ ಚೆಕ್ ಮಾಡ್ಕೊಳ್ಳೋಣ. ಸರ್ಚ್ ಮಾಡಿದ ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಇಂಟರ್ಫೇಸ್ ಈ ರೀತಿ ಇರುತ್ತೆ. ಇಲ್ಲಿ ಬಂದುಬಿಟ್ಟು ನಾವು ನೋಡ್ಬೋದು ಗೋವರ್ಧನ್ A1 ಅಂತಿದೆ. A1 ಗೋವರ್ಧನ್ ಅನ್ನೋದು ಇಲ್ಲ. ಇಲ್ಲಿ ಬಂದುಬಿಟ್ಟು ನಿಮಗೆ ಇಷ್ಟ ಆದರೆ ಈ ಒಂದು ಚಾನಲ್ ನೇಮ್ನ ಇಟ್ಕೊಳ್ಬೋದಾಗುತ್ತೆ. ಅಥವಾ ಈ ಒಂದು ನೇಮ್ ಮೇಲೆ ಕೂಡ ಚಾನಲ್ಸ್ ಇದ್ದರೆ ಏನಪ್ಪ ಅಂತಂದರೆ ಅವ್ರ ಸಬ್ಸ್ಕ್ರೈಬರ್ ಬೇಸ್ನ ನೋಡಬೇಕಾಗುತ್ತೆ, ಎಷ್ಟು ವೀಡಿಯೋಸ್ ಆಗಿದ್ದಾರೆ, ಅವರ ವಾಚ್ ಟೈಮ್ ನೋಡಬೇಕಾಗುತ್ತೆ, ಅದ್ರ ಮೇಲೆ ನಾವು ಡಿಪೆಂಡ್ ಆಗಬೇಕಾಗುತ್ತೆ. ಇದರಿಂದ ನಮಗೆ ಒಂದು ನೇಮ್ನ ಇಟ್ಟರೆ ನಮ್ಮ ಒಂದು ಚಾನಲ್ ಬಂದುಬಿಟ್ಟು ರನ್ ಆಗುತ್ತಾ ಅಂತ ಅದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಇಷ್ಟೇ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ನಿಮಗೆ ಯಾವ ರೀತಿ ಜನರೇಟ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಷ್ಟೇ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದರೆ. ಮತ್ತು ಇಷ್ಟೇ ಫ್ರೆಂಡ್ಸ್, ಜೈ ಹಿಂದ್, ಜೈ ಕರ್ನಾಟಕ.